ಪರಮ ಪೂಜ್ಯರಾಗಿರುವಂತಹ ಶಾಂತಲಿಂಗ ಸ್ವಾಮಿಗಳವರು ಇವತ್ತು 1 ತಿಂಗಳ ಮೌನಾನುಷ್ಠಾನವನ್ನ ಕೈಗೊಳ್ಳೋದ್ರ ಮೂಲಕ ಅಂತ ಒಂದು ಆತ್ಮಶಕ್ತಿಯನ್ನ ಆತ್ಮಬಲವನ್ನು ಹೆಚ್ಚಿಸಿಕೊಂಡು ಇವತ್ತು ಆತ್ಮ ಕಲ್ಯಾಣವನ್ನ ಸಾಧಿಸಿದ್ದಾರೆ. ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ ಅಂತ ಈ ಎಲ್ಲಾ ಬಲಗಳಿಗಿಂತಲೂ ಮಿಗಿಲಾದ ಬಲ ಯಾವುದಂದ್ರೆ ಬ್ರಹ್ಮತೇಜದ ಬಲ. ಯಾವ ವ್ಯಕ್ತಿ ಅನುಷ್ಠಾನವನ್ನು ಮಾಡ್ತಾನೆ, ತಪಸ್ಸನ್ನ ಆಚರಣೆ ಮಾಡ್ತಾನೆ, ಅಂಥ ವ್ಯಕ್ತಿಗೆ ಈ ಒಂದು ಬ್ರಹ್ಮತೇಜ ಅನ್ನುವಂಥದ್ದು ಬರ್ತದೆ. ಬಸವಾದೇಶ್ವರನ್ನ ನಡೆಯುವ ರೀತಿ ಪ್ರಮುಖ ಶಿಕ್ಷಣ ವಿಷಯಗಳನ್ನು ಸ್ಮರಿಸಿ ನಮ್ಮೆಲ್ಲರ ಬಾಳೆ ಚೇತನರಾಗಿರ್ತಕ್ಕಂಥ ಶ್ರೀಮನ್ನಾರಾಜ ನಿರಂಜನ ಜಗದ್ಗುರು ಡಾಕ್ಟರ್ ತೋಟದ ಸಿದ್ದಲಿಂಗ ಮಹಾಸ್ವಾಮಿಗಳವರ ದಿವ್ಯ ಚೇತನಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತಾ ತತ್ಸ್ವರೂಪರಾದ ಶ್ರೀಮನ್ನಾರಾಜ ನಿರಂಜನ ಜಗದ್ಗುರು ಡಾಕ್ಟರ್ ತೋಟದ ಸಿದ್ದರಾಮ ಮಹಾಸ್ವಾಮಿಗಳವರ ಶ್ರೀಚರಣಗಳಿಗೆ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ಪೂಜ್ಯ ಗುರುಗಳಾದ ಲಿಂಗೈಕ್ಯ ನಿಮ್ಮ ನಿರಂಜನ ಬ್ರಹ್ಮಸ್ವರೂಪಿ ಗುರುಬಸವ ಮಹಾಸ್ವಾಮಿಗಳವರ ಗದ್ದಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತಾ 1 ತಿಂಗಳ ಪರ್ಯಂತ ನಡೆದು ಬಂದಿರುವ ಮೌನಾನುಷ್ಠಾನದ ಮಂಗಲೋತ್ಸವದ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವಿರುವ ಪೂಜ್ಯ ಗುರುಗಳಾದ ಶ್ರೀಮನ್ನಾರಾಜ ನಿರಂಜನ ಜಗದ್ಗುರು ಡಾಕ್ಟರ್ ತೋಟದ ಸಿದ್ದರಾಮ ಮಹಾಸ್ವಾಮಿಗಳು ಯಡಿಯೂರು ಶ್ರೀ ಜಗದ್ಗುರು ತೋಟದಾರ್ಯ ಸಂಸ್ಥಾನ ಮಠ ಅವರ ಶ್ರೀಚರಣಗಳಿಗೆ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದ ಸಮ್ಮುಖತ್ವ ವಹಿಸಿರುವವರು ಹಿರಿಯ ಪೂಜ್ಯರು ನವಲಗುಂದ ಗವಿಮಠದ ಶ್ರೀಮನ್ನಿರಂಜನ ಸ್ವರೂಪಿ ಬಸವಲಿಂಗ ಮಹಾಸ್ವಾಮಿಗಳವರ ಶ್ರೀಚರಣಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಸಮ್ಮುಖತ್ವವನ್ನು ವಹಿಸಿ ಆಶೀರ್ವಚನವನ್ನು ದಯಪಾಲಿಸಿ ದಯಮಾಡಿಸಿರುವ ಹಾವೇರಿ ಹುಕ್ಕೇರಿ ಮಠ ಹಾಗೂ ಶಿವಯೋಗ ಮಂದಿರ ಸಂಸ್ಥೆಯ ಉಪಾಧ್ಯಕ್ಷರಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಸದಾಶಿವ ಮಹಾಸ್ವಾಮಿಗಳವರಲ್ಲಿ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಮಠದ ಪೂಜ್ಯರಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ವೀರೇಶ್ವರ ಮಹಾಸ್ವಾಮಿಗಳವರು, ನಿರ್ವಾಳೇಶ್ವರ ಮಠ ದೇವರ ಸಿರಿಯವರಲ್ಲಿ, ವೇದಮೂರ್ತಿ ಅಪ್ಪಯ್ಯನವರು ವೀರೇಂದ್ರವರಲ್ಲಿ, ಪೂಜ್ಯರಾದ ಅಭಿನವ ಎಚ್ಚರ ಮಹಾಸ್ವಾಮಿಗಳು ಎಚ್ಚರೇಶ್ವರ ಗವಿಮಠ ಶಿರೋಳವರಲ್ಲಿ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಪೂಜ್ಯ ಶ್ರೀ ಮಂಜುನಾಥ ಮಹಾಸ್ವಾಮಿಗಳು ಸಿದ್ದರಾಮೇಶ್ವರ ಸಂಸ್ಥಾನ ಮತ್ತು ಕಿತ್ತಲೆಯವರು, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆಶೀರ್ವಚನ ನೀಡಿರುವ ಸ್ಥಳೀಯ ಶಿವಯೋಗಾಶ್ರಮದ ಮಾತೆಯವರಾದ ಅಕ್ಕಮಾದೇವಿ ತಾಯಿಯವರಲ್ಲಿ, ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ತಮ್ಮ ಮಾತುಗಳನ್ನು ಹೇಳಿ ನಿರ್ಗಮಿಸಿರುವ ಉಮೇಶ್ ಗೌಡರು ಪಾಟೀಲ್ರವರಲ್ಲಿ, ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ಮಾನ್ಯ ಯಾವಗಲ್ ಅವರ ಸುಪುತ್ರರಾದ ಮಾನ್ಯ ವಿವೇಕ್ ಯಾವಗಲ್ ಅವರಲ್ಲಿ ಹಾಗೂ ಈ ಸಭೆಯಲ್ಲಿ ಭಾಗವಹಿಸಿ ಕಾರ್ಯಭಾವಗಳ ಮೂಲಕ ನಿರ್ಗಮಿಸಿರುವ ನಮ್ಮ ತೋಟದಾರ ವಿದ್ಯಾಪೀಠದ ಮಾನ್ಯ ಆಡಳಿತಾಧಿಕಾರಿಗಳಾದ ಮಾನ್ಯ SS ಪಟ್ಟಣಶೆಟ್ಟಿ ಅವರಲ್ಲಿ, ಈ ಕಾರ್ಯಕ್ರಮದಲ್ಲಿ ನಮಗೆಲ್ಲ ಉಪನ್ಯಾಸವನ್ನು ನೀಡಿರುವವರು ನಮ್ಮ ಪೂಜ್ಯ ಹಿರಿಯ ಜಗದ್ಗುರುಗಳವರ ಒಡನಾಡಿಗಳು ಅನುಭಾವಿಗಳಾದ ಡಾಕ್ಟರ್ SS ಸರ್ಲಪ್ಪ ಅವರಲ್ಲಿ, ಸಂಗೀತ ಉಣಬಡಿಸಿರುವ ನಮ್ಮ ಮೃತ್ಯುಂಜಯ ಕೆರೆಮಠ ಅವರಲ್ಲಿ, ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯಮಾನ್ಯರೇ, ಇರದಿರುವ ಎಲ್ಲ ಶಿರೋಳ ಹಾಗೂ ಬೇರೆ ಬೇರೆ ಊರುಗಳಿಂದ ಆಗಮಿಸಿರುವ ಎಲ್ಲ ಸದ್ಭಕ್ತರೇ, ತಾಯಂದಿರೇ,
ಯುವಕರೇ, ಮಕ್ಕಳೇ, ನಿಮ್ಮೆಲ್ಲ ಶರಣಾರ್ಥಿಗಳು. ಇಲ್ಲಿವರೆಗೆ ಬಹಳಷ್ಟು ಮಾತುಗಳನ್ನು ತಾವೆಲ್ಲ ಕೇಳಿದೆ. ಅತಿಥಿಗಳು ಮಾತಾಡ್ಯಾರ, ಹಲ್ಲಾಪುರ ಸರ್ ಮಾತಾಡ್ಯಾರ, ಅನೇಕ ಪರಮ ಪೂಜ್ಯರು ಮಾತಾಡ್ಯಾರ, ಗೌರವ ಶ್ರೀಗಳು ತಮ್ಮ ಆಶೀರ್ವಚನವನ್ನು ನೀಡಿದ್ದಾರೆ. ಇಲ್ಲಿವರೆಗೆ ಎಲ್ಲರೂ ಮೌನದ ಬಗ್ಗೆ ಹೇಳಿದ. ಮಾತು ಬೆಳ್ಳಿ, ಮೌನ ಬಂಗಾರ. ಮೌನ ಇದ್ರೆ ನ್ಯಾಯನ ಉತ್ಪತ್ತಿ ಇಲ್ಲ ಅಂತ ಹೇಳಿದ್ರು ನಮ್ಮ ಗೋವಿಂದರ ಶ್ರೀಗಳು. ಅದಕ್ಕಾಗಿಯೇ ಮಾತನ್ನು ಬೆಳ್ಳಿ ಹೋಲಿಸಿದರೆ ಮೌನವನ್ನು ಬಂಗಾರಕ್ಕೆ ಹೋಲಿಸಿದ. ಕಳೆದ 15 ವರ್ಷಗಳ ಹಿಂದೆ ಪೂಜ್ಯ ಜಗದ್ಗುರು ಡಾಕ್ಟರ್ ತೋಟದ ಸಿದ್ಧಲಿಂಗ ಮಹಾಸ್ವಾಮಿಗಳು, ಪೂಜ್ಯ ಗುರುಬಸವ ಮಹಾಸ್ವಾಮಿಗಳು ಸದ್ಯದ ಗದಗಿನ ಜಗದ್ಗುರು ಮಹಾಸಮಿತಿಯವರು ನಾಗನೂರು ಶ್ರೀ ಮಠದ ಪೀಠಾಧಿಪತಿಗಳಾಗಿದ್ದರು. ಹಾಗೆ ಧೈರ್ಯತೆಯಲ್ಲಿ ನನಗೆ ಶ್ವೇತ ವಸ್ತ್ರಧಾರಿಯಾಗಿದ್ದವಾಗ ಪೂಜ್ಯ ಗುರುಬಸವ ಮಹಾಸ್ವಾಮಿಗಳ ಮತ್ತು ಜಗದ್ಗುರುಗಳ ಒಂದು ಅಪೇಕ್ಷೆಯಂತೆ ಕಾವಿ ಬಟ್ಟೆಯನ್ನು ಕೊಡಬೇಕು ಅಂತ ನರಗುಂದದ ಮತ್ತು ಬೈರಟ್ಟಿಯ ಅನೇಕ ಭಕ್ತರು, ನಮ್ಮ ಕಟ್ಟಿಯವರು, ಕೋರೆಯವರು, ವಾಳದವರು, ಸೂಟಿಯವರು, ಕೊಳ್ಳೆಯವರು ಅನೇಕರು ಎಲ್ಲ ಹೋಗಿ ಬೈರಟ್ಟಿ ಭಕ್ತರನ್ನು ಕರ್ಕೊಂಡು ಹೋಗಿ ನಿರ್ಣಯ ಮಾಡುವಾಗ ಪೂಜ್ಯರು ಸಿದ್ಧಲಿಂಗ ಶ್ರೀಗಳು ನೋಡಪ್ಪ, ನಮ್ಮ ನಾಡಿನೊಳಗೆ ಬಹಳಷ್ಟು ಕ್ರಿಯಾಶೀಲ ಸ್ವಾಮಿಗಳು ಅಂತಂದ್ರೆ ನಮ್ಮ ನಾಗನೂರು ಸ್ವಾಮಿಗಳು. ಅವರು ಕೂಡ ನಿಮ್ಮ ಸ್ವಾಮಿಗಳಿಗೆ ಕಾವಿ ಬಟ್ಟೆ ಕಟ್ಟಿಸಿದರೆ ನಿಮ್ಮ ಸ್ವಾಮಿಗಳು ಇನ್ನೂ ಕ್ರಿಯಾಶೀಲರಾಗ್ತಾರ ಅಂತ ಹೇಳಿ ಸ್ವತಃ ಅಜ್ಜಾರಿಗೆ ಫೋನ್ ಮಾಡಿ ಒಪ್ಪಿಸಿ ಅಜ್ಜಾರದಿಂದ ನನಗೆ ಕಾವಿ ಧಾರಣೆಯನ್ನು ಮಾಡಿಸಿದ ಪೂಜ್ಯರು ಸಿದ್ಧಲಿಂಗ ಶ್ರೀಗಳು. ಕಾವಿ ಧಾರಣೆ ಆದ ತಕ್ಷಣ ಪೂಜ್ಯ ಗುರುಬಸವ ಮಹಾಸ್ವಾಮಿಗಳು ಅಜ್ಜವರಿಗೆ ಜಗದ್ಗುರುಗಳಿಗೆ ಹೇಳಿದರು, 3 ತಿಂಗಳ ಹಿಡಿಯೋರಾಗಿ ಇವರು ಅನುಷ್ಠಾನ ಮಾಡಬೇಕು ಅಂತ. ನಾನು ಅವರಿಬ್ಬರು ಮಾತಿಗೆ ಯಾವ ಮಾತನ್ನು ತೆಗೆದು ಹಾಕುತ್ತಾರೆ. ಅವ್ರು ಏನು ಹೇಳ್ತಾರೆ ಅದಕ್ಕೆಲ್ಲ ಹೌದಾ ಅಂತಿದ್ದೀನಿ. ಹಾಗಾಗಿ ಹೌದು ಅನ್ನೋತ್ತಿಗೆ ಮಹಾಮಂತ್ರವನ್ನು ಕೂಡ ಪೂಜ್ಯ ಜಗದ್ಗುರುಗಳು ಬರೀಲಿಲ್ಲ. ಹಿಂದಿನ ಜಗದ್ಗುರುಗಳ ಜೊತೆಗೇ ಅವರ ಲಿಂಗ ಹಸ್ತದಿಂದ ಮಹಾಮಂತ್ರವನ್ನು ಬರೆಸಿ 3 ತಿಂಗಳ ಯಡಿಯೂರಿನಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಪೂಜ್ಯ ಜಗದ್ಗುರುಗಳು ಕರೆದುಕೊಂಡು ಹೋಗಿದ್ರು ಅಂತಕ್ಕಂಥ ಮಂಗಲಕ್ಕೆ ಪೂಜ್ಯ ಗುರುಬಸವ ಮಹಾಸ್ವಾಮಿಗಳು, ಶಿರೋಣದ ಸದ್ಭಕ್ತರು, ಬೈರಟ್ಟಿ ಸದ್ಭಕ್ತರು, ಅನೇಕ ಊರುಗಳಿಂದ 400-500 ಜನ ಅಲ್ಲಿಗೆ ಬಂದಿದ್ರು. ಇಲ್ಲಿ ಸಿದ್ಧಲಿಂಗೇಶ್ವರ ಮೂರ್ತಿಯ ಗತಿಯಲ್ಲಿ ನೀವೆಲ್ಲ ಜನ ನಮಸ್ಕಾರ ಮಾಡ್ತೇವೆ. ಈ ಮೂರ್ತಿಯನ್ನ ಪೂಜ್ಯ ಗುರುಬಸವ ಮಹಾಸ್ವಾಮಿಗಳವರು ಅನುಷ್ಠಾನದ ನೆನಪಿಗೆ ಆಗ ಪೂಜ್ಯ ಜಗದ್ಗುರುಗಳು
ಯಡಿಯೂರು ಭಾಳ ದೂರ ಐತಿ. ಅದಕ್ಕಾಗಿ ಅನುಷ್ಠಾನ ಮುಗಿದ್ಗೆಲೆ ಸಿದ್ಧಲಿಂಗೇಶ್ವರ ಇಲ್ಲಿಗೆ ಕರ್ಕೊಂಡು ಬಂದಿರಿ. ಇಲ್ಲಿಗೆ ಬಂದು ನಮಸ್ಕಾರ ಮಾಡೋಣ ಅಂತ ಹೇಳಿದರು. ಬಹುಶಃ ಅಲ್ಲಿಂದ ಇಲ್ಲಿವರೆಗೆ ನಾನು ಅನುಷ್ಠಾನ ಊರಾಗಾರ ಮಾಡಲಿ ಎಲ್ಲರೂ ಮಾಡಲಿ ಅದರ ಮೊಟ್ಟ ಮೊದಲು ಅನುಷ್ಠಾನ ಮುಗಿದ ಸಾಯಂಕಾಲ ಬರೋದೇ ನಾನು ಶಿವಣ್ಣ ಮಠಕ್ಕೆ ಬಂದಿದ್ದೆ ಅಂತಕ್ಕಂಥದ್ದು. ಅದೆಲ್ಲ ಅವರ ಪ್ರೀತಿ, ಪೂಜ್ಯ ಜಗದ್ಗುರುಗಳ ಪ್ರೀತಿ, ಪೂಜ್ಯ ಗುರುಬಸವ ಮಹಾಸ್ವಾಮಿಗಳ ಪ್ರೀತಿ ಇವತ್ತು ಈ ಮಠದ ಜವಾಬ್ದಾರಿಯನ್ನು ಕೊಡುವ ಜೊತೆಗೆ ಇಲ್ಲಿ ಅನುಷ್ಠಾನವನ್ನು ಪೂರೈಸಿದೆ ಅಂತಂದರೆ ಆ ಇಬ್ಬರ ಪೂಜ್ಯರ ಆಶೀರ್ವಾದ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಇಲ್ಲಿ ಹೇಳ್ತಾ ಅಂಥ ಪರಮ ಪೂಜ್ಯರು ಶಿರೋಳ ಮಠದ ಮತ್ತು ಶಿರೋಳ ಬೆಳವಣಿಗೆಯಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಿರ್ತಕ್ಕಂಥವ್ರು. ಪೂಜ್ಯ ಜಗದ್ಗುರುಗಳು ಶೂನ್ಯದಿಂದ ಸಾಮ್ರಾಜ್ಯವನ್ನು ಕಟ್ಟಿರ್ತಕ್ಕಂಥವ್ರು. ಆ ಮಠದಲ್ಲಿ ಏನು ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಭಾಗವನ್ನು ಮಾಡಿರ್ತಕ್ಕಂಥವ್ರು. ಅವರ ಶಿಷ್ಯರ ಪೂಜ್ಯ ಗುರುಬಸವ ಸ್ವಾಮಿಗಳು ಈ ಮಠಕ್ಕೆ ಬಂದಾಗ ಇಲ್ಲಿ ಏನೇ ಇರಲಿಲ್ಲ. ಅವರನ್ನು ಅವರ ಹೆಜ್ಜೆಯಲ್ಲಿ ಹೆಜ್ಜೆಯನ್ನು ಹಾಕಿ ಈ ಮಠವನ್ನು ಬಹಳಷ್ಟು ಉದ್ಧಾರ ಮಾಡಿರ್ತಕ್ಕಂಥ ಶ್ರೀಗಳು ಪೂಜ್ಯ ಗುರುಬಸವ ಮಹಾಸ್ವಾಮಿಗಳು. ಹಾಗಾಗಿ ಆ ಇಬ್ಬರು ಪೂಜ್ಯರ ಆಶೀರ್ವಾದ ಸದಾ ಕಾಲ ಇರೋದ್ರ ಜೊತೆಗೆ ಇವತ್ತು ಈ ಊರಿನಲ್ಲಿ ಬಹಳಷ್ಟು ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾವೆ ಅಂತಂದ್ರೆ ಈ ಊರಿಗೆ ಏನು ಗದಗಿನ ಪೂಜ್ಯರು ಅಂದಿನ ಕಾಲದಲ್ಲಿ ಬೆಣ್ಣೆ ಕಟ್ಟಿದಾಗ ತಮ್ಮ ಪೂಜಾ ಪ್ರಯತ್ನ ತಾವೇ ತನ್ನ ಹೆಗಲಿಗೆ ಇಟ್ಕೊಂಡ್ಬಂದು ಇಲ್ಲಿ ಶಿವಾನುಭವ ಮಾಡಿದ್ರು ಅಂತ ಹೇಳಿ ಇವತ್ತು ಶಿವಳ ಉದ್ಧಾರ ಆಗ್ಯದ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ. ಅದಕ್ಕಿಂತ ಮೊದಲ ಇಲ್ಲಿ ಅಪ್ಪಯ್ಯವರು ಕುತ್ಕೊಂಡಾರ. ಅಪ್ಪಯ್ಯವರ ತಂದೆಯವರು ಮೈವರ ಸಿದ್ಧಿಶಾಸ್ತ್ರಿಗಳು ಆ ಕಾಲದಲ್ಲಿ ಇವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಊರಿನಲ್ಲಿ ಧಾರ್ಮಿಕ ಕಾರ್ಯಕ್ರಮವನ್ನು ಮಾಡಿದರು. ಈಗ ಪೂಜ್ಯ ನಮ್ಮ ಎಚ್ಚರ ಸ್ವಾಮಿಗಳು, ಶರಣಮ್ಮನವರು ಇವತ್ತು ಅನೇಕ ಎಲ್ಲ ಮಠಮಾನ್ಯ ಗುಡಿ ಗುಂಡಾರಗಳಲ್ಲಿ ಕಾರ್ಯಕ್ರಮಗಳಾಗ್ತವೆ ಅನ್ನೋದಕ್ಕೆ ಪೂಜ್ಯ ಗುರುಗಳು ಕಾರಣರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಪರಮ ಪೂಜ್ಯರು ಅವರು ಹಾಗೆ ಕೊಟ್ಟಿರ್ತಕ್ಕಂಥ ಮಾರ್ಗ ಮತ್ತು ಹುಬ್ಬಳ್ಳಿಗೆ ಹೆಸರು ಬಂದದೆ ಅಂತಂದರೆ ಅದು ಭಾಳ ದೊಡ್ಡವರು, ಶ್ರೀಮಂತರವರು, ಜನಸಂಖ್ಯೆ ಭಾಳ ಐತಿ ಅಂತ ಹುಬ್ಬಳ್ಳಿಯಲ್ಲಿ ಸಿದ್ಧಾರೂಢರು ಬಂದರು ಅಂತೇಳಿ ಹುಬ್ಬಳ್ಳಿ ಹೆಸರು ಬಂತು ಅಂತಾರ. ಹಾಗೆ ಇವತ್ತು ಶಿರೋಳದ ಹೆಸರು ಏನಾದರೂ ಬಂದದಂದ್ರೆ ಪೂಜ್ಯ ಜಗದ್ಗುರು ಡಾಕ್ಟರ್ ತೋಟದ ಸಿದ್ಧಲಿಂಗ ಮಹಾಸ್ವಾಮಿಗಳು ಇಲ್ಲಿ ಬಂದರು ಅಂತೇಳಿ ಶಿರೋಳದ ಹೆಸರು ಬಂದಿದೆ. ಪೂಜ್ಯ ಗುರುಬಸವ ಮಹಾಸ್ವಾಮಿಗಳ ಒಂದು ಕ್ರಿಯಾಶೀಲತೆಯಿಂದ ಈ ಹೆಸರು ಬಂದಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಇರುತ್ತಾ ಆ ಪರಮ ಪೂಜ್ಯರ ಆಶೀರ್ವಾದ ಇರಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರು, ಸದ್ಯದ ಜಗದ್ಗುರು ಮಹಾಸನ್ನಿಧಿಯವರು ಸಿದ್ಧಲಿಂಗ ಶ್ರೀಗಳು ವಿಷಯ ಬಗೆಹರಿಸಿ ನಮ್ಮ ಪಟ್ಟಾಧಿಕಾರಿ ಬಂದಾಗ ಒಬ್ಬ ಸ್ವಾಮಿಗಳು ತಮ್ಮ ಆಶೀರ್ವಚನದಲ್ಲಿ ಹೇಳಿದರು, ನಿಮ್ಮ ಸ್ವಾಮಿಗಳು ಸಣ್ಣವರು ಇರ್ಬೋದು, ಮಠ ಸಣ್ಣದೈತಿ, ಆದ್ರೆ ಅವ್ರಿಗೆ ದೊಡ್ಡ ಗಿಡದ ನಾಳೆ ಐತಿ ಅಂತ ಹೇಳ್ತಿದ್ರು. ಭಾಳ ದೊಡ್ಡ ಗಿಡದ ನಾಳೆ ಯಾವ ಕಡೆ ಬಿಸಿಲು ಬಂದರೂ ನಿಮ್ಮ ಸ್ವಾಮಿಗಳು ನೆರಳಾಗ ಇರ್ತಾರೆ, ನಮಗೆ ಅಂಥ ಗಿಡ ಸಿಕ್ಕಿಲ್ಲ ಅಂತ ಹೇಳಿದರು. ಹಾಗಾಗಿ ಅದು ಎಷ್ಟು ಅವರು ಪೂಜ್ಯರು ನಮಗೆ ನೆರಳು ಕೊಟ್ಟಿದ್ರು, ಆಶ್ರಯ ಕೊಟ್ಟಿದ್ರು, ಅದೇ ರೀತಿಯೂ ಪೂಜ್ಯ ಜಗದ್ಗುರು ಡಾಕ್ಟರ್ ತೋಟದ ಸಿದ್ದರಾಮ ಸ್ವಾಮಿಗಳು ಕೂಡ ನನಗೆ ಆಶ್ರಯವನ್ನು ಕೊಡೋದ್ರ ಜೊತೆಗೆ ಅವರ ಎಲ್ಲ ಆಶೋತ್ತರಗಳನ್ನು ಈಡೇರಿಸ್ತಕ್ಕಂಥ ಕಾರ್ಯ
ಮಾಡುವಂಥ ಪರಮ ಪೂಜ್ಯರು ನಮಗೆ ನಿಮಗೆ ತೋಟದಾರ ಮಠದ ಪರಂಪರೆಗೆ ಸಿಕ್ಕಿರೋದು ಬಹಳಷ್ಟು ನಾವೆಲ್ಲ ಪುಣ್ಯ ಮಾಡಿವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಗಡಿಭಾಗದಲ್ಲಿ ಕನ್ನಡವನ್ನು ಕಟ್ಟಿರ್ತಕ್ಕಂಥ ನಾಗನೂರು ಮಠದ ಪರಮ ಪೂಜ್ಯರು ನಮ್ಮ ಜಗದ್ಗುರುಗಳಾಗಿದ್ದಾರೆ. ಇವತ್ತು ನಮ್ಮ ಪೂಜ್ಯ ಜಗದ್ಗುರುಗಳವರ ಎಲ್ಲ ಕನಸನ್ನು ನನಸು ಮಾಡ್ತಕ್ಕಂಥವ್ರು, ಜೊತೆಗೆ ಒಳ್ಳೆಯದನ್ನ ಒಪ್ಪಿಕೊಂಡಿರ್ತಕ್ಕಂಥವ್ರು ನಮ್ಮ ಪರಮ ಪೂಜ್ಯರು ಅಂತಕ್ಕಂಥದ್ದು. ಈ ಪೂಜೆಯ ಗುರುಬಸವ ಮಹಾಸ್ವಾಮಿಗಳು ಲಿಂಗೈಕ್ಯರಾದ ಮೇಲೆ ಪೂಜ್ಯರು ಮತ್ತು ತಾವೆಲ್ಲ ಭಕ್ತರು ಸೇರಿ ಈ ಮಠದ ಇಲ್ಲಿನ ಜವಾಬ್ದಾರಿ ತಗೋಬೇಕು ಅಂತ ಇಲ್ಲಿ ಹಿರಿಯರೆಲ್ಲ ಅಲ್ಲಿಗೆ ಬಂದಿದ್ರು. ಬೈರಮಟ್ಟಿಗೆ ಬಂದಾಗ ಅಂದರೆ 25-26 ವರ್ಷಗಳಿಂದ ಶಿರೋಳದಾಗಿನ ಬಹುಶಃ ಬೈರಮಟ್ಟಿ ಹಂಗೆ ಶಿರೋಳನ್ನು ಐತಿ ನನಗೆ ಅಂತ ಅಷ್ಟು ಪೂಜ್ಯರು ಇಲ್ಲಿ ನನ್ನ ಒಡನಾಟವನ್ನು ಇರಿಸಿದ್ದು ಅಂತಕ್ಕಂಥ. ಹಾಗಾಗಿ ಏನು ಪೂಜ್ಯರ ಸೇವೆಯನ್ನು ಮಾಡಲಿಕ್ಕೆ ನಾನು ಒಪ್ಪಿಕೊಂಡೆ. ಇಲ್ಲಿ ಮಠದವರು ಊರುದವರು ಭಕ್ತರೆಲ್ಲ ಬಹಳ ತಿಳುವಳಿಕೆಸ್ತರು. ಆದ್ರೂ ನೀವೇನೇ ಈ ಮಠದ ಜವಾಬ್ದಾರಿ ತಗೋಬೇಕಂತೇಳಿ ಪೂಜ್ಯರು ಭಕ್ತರು ಹೇಳಿದಾಗ ಹೆಂಗಾಯ್ತು ಅಂತಂದ್ರೆ, ಈ ವರ್ಷಕ್ಕೊಂದು ತೇರು ಎಳೆಯುವಾಗ ನಿಮ್ಮ ಮನೆಯಾಗ ಒಬ್ಬ ಸಹ ಹುಡುಗನ ಕರ್ಕೊಂಡು ಬಂದಿರ್ತೀರಿ. ಅವಾಗ ತೇರು ಕಾಣೋದಿಲ್ಲ, ಅವ ಮ್ಯಾಗ ತೇರು ನೋಡ್ಬೇಕಂತ ಅವ ಚಿಟ್ಟಬರು ಸೋದಕ್ಕೆ ಅವ ಕರ್ಕೊಂಡು ಬಂದವ ಹಿರೇ ಮನುಷ್ಯ. ಆ ಸಣ್ಣ ಹುಡುಗನ್ನ ಈಗ ಹೆಗಲ ಮ್ಯಾಗ ಭುಜದ ಮ್ಯಾಗ ಹತ್ತಿಸ್ಕೊಂಡು ಅಲ್ಲಿ ತೇರು ಇದ್ದು ಅಲ್ಲಿ ಸಿದ್ಧಲಿಂಗೇಶ್ವರ ಮೂರ್ತಿ ಇದು ನೋಡು ಕೈ ಮುಗಿ ಅಂತ ಹೇಳಿ ಸಣ್ಣವನನ್ನು ದೊಡ್ಡವ ಹೊತ್ಕೊಂಡು ಸಿದ್ಧಲಿಂಗೇಶ್ವರ ದರ್ಶನ ಮಾಡಿಸಿ ಅವಾಗ ಆ ಸಣ್ಣ ಮಗುವಿಗೆ ಸಂತೋಷ ಪಡಿಸ್ತಾನೆ. ಹಂಗೆ ಹುಷಾರ ಭಾಳ ಸಣ್ಣ ನನ್ನನ್ನು ಬಹಳಷ್ಟು ಪ್ರೀತಿ ವಿಶ್ವಾಸದಿಂದ ಎತ್ತಿ ಇಂಥ ಒಂದು ಸ್ಥಾನಕ್ಕೆ ನನ್ನನ್ನು ಕರ್ಕೊಂಡು ಬಂದು ಇಲ್ಲಿ ಸೇವೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಪೂಜ್ಯ ಜಗದ್ಗುರು ಮಹಾಸಂಗಿ ದೇವರಿಗೆ, ಶಿರೋಳದ ಸಮಸ್ತ ಸದ್ಭಕ್ತರಿಗೆ ಅನಂತ ಕಾಲ ಚರವಣಿಯಾಗಿರ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಒಂದು ತಿಂಗಳ ಕಾಲ 14 ವರ್ಷ ಅನುಷ್ಠಾನ ಆಗಿತ್ತು. 15ನೇ ವರ್ಷ ಪೂಜ್ಯ ಜಗದ್ಗುರು ಮಹಾಸಂಘದ ಗಮನಕ್ಕೆ ತಾವೆಲ್ಲ ತಂದಾಗ ಪೂಜ್ಯರು ಪ್ರಾರಂಭಕ್ಕೆ ಬಂದು ಪಾದೋದಕವನ್ನು ಕೊಟ್ಟು ಅನುಷ್ಠಾನ ಮಾಡಲಿಕ್ಕೆ ಅಪ್ಪಣೆಯನ್ನು ಕೊಟ್ಟರು ಅಂತಕ್ಕಂಥದ್ದು. ಪೂಜ್ಯ ಬಸವಲಿಂಗ ಮಹಾಸ್ವಾಮಿಗಳು ಬೆಳಗ್ಗಿನ ಬಂದು ಎಲ್ಲ ಪೂಜಾ ವಿಧಿವಿಧಾನಗಳನ್ನು ಪೂರೈಸಿರ್ತಕ್ಕಂಥದ್ದು ಭಾಳ ಸಂತೋಷ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ತಾವು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಶ್ರದ್ಧೆ ಬಹಳಷ್ಟು ದೊಡ್ಡ. ಒಂದು 40 ಊರು ಭಜನೆ ಬಂದವ, ಹೋಗಿ ಬರುವುದಂತೂ ಅದು ಲೆಕ್ಕಿಲ್ಲದಷ್ಟು ಜನ ಬಂದು ಹೋಗ್ಯಾರ. ಅವರೆಲ್ಲ ಹೆಸರು ಹೇಳಕ್ಕೆ ಹೋದ್ರೆ ಈಗ ಅಜ್ಜಾರು ಆಶೀರ್ವಾದದ ಲಿಸ್ಟ್ ನೋಡಿನೇ ಆಮೇಲೆ ಮಾಡೋಣ ಅಂತ ಹೇಳಿ ಮತ್ತು ಅವ್ರ ಹೆಸರು ಹೇಳ್ಕೊಂತ ಹೋದ್ರೆ ಬಹಳಷ್ಟು ಬೆಳೀತೈತಿ. ಹಾಗಾಗಿ ಈ ಊರಿನ ಭಜನಾ ಸಂಘ, ಮಹಿಳಾ ಭಜನಾ ಸಂಘ, ಡೋಳು, ಕರಡಿ ಮೊದಲು, ಕೊನ್ನೂರವರು, ಬೈರಟ್ಟಿ ಅವರು, ಗುರುಕೊಪ್ಪ, ವಾಸನ, ಒಂದು 2 ಜಗ್ಗೂರವರು ಹೇಳ್ಕೊಂತ ಹೋದ್ರೆ ನಾಗನೂರು, ಗೋಪನಾಪುರ, ಮೆಣಸಿಗೆ, ದೂರದ ಅದೇ BS ಬೇಲೂರು, ಜಾಲಿಯಾಳ ಭಾಳ ಊರಿನಿಂದ ಬಂದಾರ. ನನ್ನ ಮಣ್ಣಿನ ಪ್ರಕಾಶ ಅವರು ಹೇಳಕತ್ತಿದ್ರು, ಎಲ್ಲ ಹಿರಿಯರು ಭಿನ್ನ ಮಾಡಕ್ಕೆ ಹೋಗಿದ್ವಿ, ಸೆಮಿಟೇರಿ ಗುರುಬಸ್ಸು ದಿನ ಭಜನೆ ಬರ್ತಾವ ರಾತ್ರಿ, ಅವರು ಅಜ್ಜ ಭಜನೆ ಬಂದ್ರೆ ಅವ್ರು ಮಲ್ಕೊಳ್ಳೋದು ಹೆಂಗೆ ಇಲ್ರಿ, ಅದು ಮೊದಲಿಂದ ರೂಢಿ ಐತಿ, ಅದು ಭಜನೆ ಮಾಡ್ತಿರ್ತಾನೆ ಅಂತೇಳಿ ಅದಕ್ಕೆ ಅಜ್ಜಾರು
ಭಾಳ ಎಷ್ಟು ಚಲೋ ಮಾತು ಹೇಳಿದ್ರು ಅಂದ್ರೆ ಈ ಹೆಂಗ್ರ ಕೂಡ್ದು ರೈಲ್ವೆ ಹಳಿ ಹೆಚ್ಚು ಮನಿ ಇದ್ದಾಗ ರೈಲ್ವೆ ಬಂದಾಗ ಏನು ಕುಂದ್ರೋದು ರೈಲ್ವೆ ಹೋದಾಗ ಮಕ್ಕಳು ಹಾಗಾಗೈತೆ ಅವ್ರ ಪರಿಸ್ಥಿತಿ ಅಂತ ಅರ್ಥ. ಬಹುಶಃ ಅವರ ಪ್ರೀತಿ ವಿಶ್ವಾಸ ಭಕ್ತಿ ಅದು ಹೇಳ್ತಿರೋದು ಆ ಎಲ್ಲ ಭಜನೆಯನ್ನು ಮಾಡಿರ್ತಕ್ಕಂಥ ಎಲ್ಲ ಸದ್ಭಕ್ತರಿಗೆ, ತಾಯಂದಿರಿಗೆ, ಡೊಳ್ಳಿನ ಮೇಳವರಿಗೆ, ಕಾಡಿನ ಮೇಳ ಮತ್ತು ಶೋಭಾ ಪದ ಹಾಡುವವರು ಬಹಳ ಮಂದಿ ಬಂದು ಹೋಗ್ಯಾರ. ಬಹುಶಃ ಹಣ್ಣು ತಂದದ್ದಂತೂ ಒಂದು 2 ಕ್ವಿಂಟಲ್ ಮ್ಯಾಗ ಸೇಬು ಹಣ್ಣು ಬಂದಿದ್ವು. ನೀವು ಅಂತಿರೋ ಬೇಸಿತ್ತಲ್ರಿ ನೀವು ಹಿಂಗೆ ಮಾಡ್ಕೊಟ್ಟು ಹೋಗ್ರಿ ಅಂತ. ಬಾಳೆಹಣ್ಣಂತೂ ಟ್ರಕ್ ಕಡ್ಲೆ ಬಂದಿದ್ದೆವು. ಆದ್ರೆ 4 ತಿಂಗಳು ಒಂದು ಹಣ್ಣು ಬಂದದ್ದೆಲ್ಲ ನಿಮಗೆ ಕೊಟ್ಟಿವಿ ಅಂತಕ್ಕಂಥ ಪೂಜ್ಯ ಗುರುಬಸವ ಮಹಾಸ್ವಾಮಿಗಳು ಪ್ರಸಿದ್ಧ ರೊಟ್ಟಿ ಜಾತ್ರೆಯಲ್ಲಿ ಹೇಳ್ತಿದ್ರು. ರೊಟ್ಟಿ 20 ಚೀಲ ಇರಲಿ, 40 ಚೀಲ ಇರಲಿ, ಸಿನ್ನೂರು ಪಟ್ಟದೇವರು ಈ ಬೈರಟ್ಟಿ ಸ್ವಾಮಿಗಳು ನಾನು ತಿನ್ನೋದು 4 ರೊಟ್ಟಿ, ಉಳಿದು 20 ಚೀಲದ ರೊಟ್ಟಿ ತಿನ್ನುವಾರ ನೀವು ನಮ್ದೇನೈತಿ ಅಂತಿದ್ರು. ಹಂಗೆ ಯಾರು ಹಣ್ಣು ತಂದವರಿಗೆ, ಹಾಲು ಕೊಟ್ಟವರಿಗೆ ಬಹಳಷ್ಟು ಪ್ರೀತಿ ವಿಶ್ವಾಸದಿಂದ ಈ ಸೇವಾ ಮಾಡಿರ್ತಕ್ಕಂಥವರಿಗೆ ಪೂಜ್ಯ ಸಿದ್ಧಲಿಂಗೇಶ್ವರಿಗಳ, ಪೂಜ್ಯ ಜಗದ್ಗುರುಗಳವರ ಆಶೀರ್ವಾದ ಸದಾ ಇರಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಪ್ರತಿ ದಿವಸ ಭಜನಾ ಬಂದಾಗ ಅವರಿಗೆಲ್ಲ ವ್ಯವಸ್ಥೆ ಮಾಡಲಿಕ್ಕೆ ಬಹಳಷ್ಟು ಮಂದಿ ಇಲ್ಲಿ ನಮ್ಮ ಗುರುಬಸವ ಸಲ್ಲಿಕೇರಿ, ವಿರೂಪಾಕ್ಷಿ ಮತ್ತು ನಮ್ಮ ಹನುಮಂತ ಕಾಡಪ್ಪನವರು, ಆಮೇಲೆ ದೊಡ್ಡಮನಿ ಈರಣ್ಣ ಮತ್ತು ನಮ್ಮ ನಾಗಲೋಟ ಮತ್ತು ಗುರುಬಸವನವರು ಇವರೆಲ್ಲ ನೀತಿಗೆಡದವರು 1 ತಿಂಗಳ ನೀತಿಗೆಟ್ಟಾರ. ಮತ್ತು ಶರಣಪ್ಪ ಗೌಡರು, ಪ್ರಕಾಶ್ ಗೌಡರು, ನಾಗನಗೌಡರು ಬಹಳಷ್ಟು ಮಂದಿ ತಮ್ಮ ಸೇವೆ ಮಾಡ್ಯಾರ. ನಮ್ಮ ಹಿರಿಯರಾಗಿರ್ತಕ್ಕಂಥ ಮರಿಗುದ್ದಿ ಸರ್ ಮತ್ತು ಎಲ್ಲರೂ ಇಲ್ಲಿ ಭಾಳ ಸೇವೆ ಮಾಡ್ಯಾರ. ಈ ಮಠದಾಗ ಅಡುಗೆ ಮಾಡುವವರು ಗೌರಮ್ಮರು, ಇದಕ್ಕರು, ಇನ್ನೊಬ್ಬರು ಅದಾರ. ಹುಷಾರಾಗ ನಮ್ಮ ಸೇವಾದ ಹರಿಸಿಗ 2 ಸಲ ಪ್ಯಾಕೆಟ್ ಬರೆದು ತೋರಿಸಿರಿ. ಏನು ಅಜ್ಜಾರ ಅನುಷ್ಠಾನಕ್ಕೆ ಕುಂದ್ರಿಸಿ ಹೋದ ದಿವಸ ಗೌರಮ್ಮನ ಹೊಗೆ ಎತ್ತಿದ್ದು ಇನ್ನೂ ಆರೇ ಇಲ್ಲಪ್ಪ, ಆರೋಗ್ಯ ಇಲ್ಲದು, ದಿನಂಪ್ರತಿ ದಾಸೋಹ ಇರಬೇಕು ಅಂತ ಬರ್ಕೊಟ್ಟಿದ್ದೇನೆ. ಅಂದರೆ ಅಷ್ಟು ದಾಸೋಹ, ಭಜನೆ, ಪೂಜೆ, ಪುನಸ್ಕಾರ ನಡೆದಿದೆ ಅಂತ ಎಲ್ಲ ಕಾರ್ಯಕ್ರಮದಲ್ಲಿ ಸಹಾಯ ಸಹಕಾರ ಮಾಡಿರ್ತಕ್ಕಂಥ ಶಿರೋಳದ ಎಲ್ಲ ಸಮಸ್ತ ಭಕ್ತರಿಗೆ, ಸುತ್ತಮುತ್ತಲಿನ ಗ್ರಾಮದಿಂದ ಬಂದಿರತಕ್ಕಂಥ ಎಲ್ಲರಿಗೆ ಅನಂತ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸ್ತೇವೆ. ಬನ್ನೂರು ಭಕ್ತರು ವಾರಕ್ಕೆ 300 ದಿವಸ ಬರ್ತಿದ್ರು, ಭಜನಾ ಮಾಡ್ತಿದ್ರು. ಕಾನ್ಸಾಬ್ ಮಸೂತಿ ಮನೆ ಒಂದು ವಚನ ಎಷ್ಟು ಚಲೋ ಹೇಳ್ತಾರಲ್ರಿ, ಇಸ್ಲಾಂ ಧರ್ಮದ ಬೆಳಿಗ್ಗೆಲ್ಲ ಚರ್ಚೆ ನಡೀತೀವಿ. ಅಂದರೆ ಭಕ್ತಿಗೆ ಜಾತಿ ಮುಖ್ಯ ಅಲ್ಲ, ನೀತಿ ಮುಖ್ಯ ಅಂತಕ್ಕಂಥ. ಹಾಗಾಗಿ ಈ ನಮ್ಮ ಮಠ ಕೋಮ ಸೌಹಾರ್ದತೆ ಮಠ, ಭಾವೈಕ್ಯತೆ ಮಠ. ಹಾಗಾಗಿ ನಮ್ಮ ಶಿರೋಳ ಪೂಜ್ಯ ಗುರುಬಸವ ಮಹಾಸ್ವಾಮಿಗಳವರು ಅವ್ರ ಪಟ್ಟಾಧಿಕಾರವಾಗ ನವಾಬ್ ಸರ್ ಕಾರ್ಯದರ್ಶಿಯಾಗಿದ್ದರು ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈಗ ಮತ್ತೆ ನಾನು ಬಂದು ಈ ಮಠಕ್ಕೆ ಬರುವಾಗ ಜಾತ್ರಾ ಕಮಿಟಿ ಅಧ್ಯಕ್ಷರು ಸಾರ್ ಹೊರಗಂಜಿ ಆಗಿದ್ದರು ಅಂತಕ್ಕಂಥದ್ದು ಮುಖ್ಯ. ಹೀಗಾಗಿ ನಮ್ಮ ತೋಟದಾರಿ ಮಠದ ಪರಂಪರೆ ಜಾತಿ, ಮತ, ಪಂಥ ಸೀಮಾತೀತವಾಗಿ ಇವತ್ತು ಧರ್ಮ ಪ್ರಚಾರವನ್ನು, ಶಿಕ್ಷಣ ಪ್ರಚಾರವನ್ನು, ಸಂಸ್ಕೃತಿ ಪ್ರಚಾರವನ್ನು ಮಾಡ್ತಕ್ಕಂಥ ಮಠ ಇವತ್ತು ಈ ಕರ್ನಾಟಕದಲ್ಲಿ, ಈ ನಮ್ಮ ಭಾರತ ದೇಶದಲ್ಲಿ ಯಾವ ಆಯ್ತಂದ್ರೆ ಅದು ತೋಟದಾರಿ ಮಠ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ. ಅಂತಹ ಒಂದು ಮಠದಲ್ಲಿ ಜಾತಿ, ಮತ, ಪಂಥ, ಪೂಜ್ಯ ಜಗದ್ಗುರುಗಳ ಒಂದು ತತ್ವ ಆದರ್ಶ, ಅದು ಪೂಜ್ಯ ಹಿರಿಯ ಜಗದ್ಗುರುಗಳು, ಈ ಜಗದ್ಗುರುಗಳು ಸಂಪ್ರದಾಯ ಎಷ್ಟು ಮುಖ್ಯ, ಸಂವಿಧಾನವೂ ಅಷ್ಟು ಮುಖ್ಯ ಅಂತಕ್ಕಂಥದ್ದು ಬಸವಾದಿ ಶಿವಶರಣರ ತತ್ವ ಸಿದ್ಧಾಂತವನ್ನು
ನಡೆಸ್ಕೊಂಡು ಹೋಗ್ತಕ್ಕಂಥ ಪೂಜ್ಯರ ಶಿಷ್ಯರು ನಾವೆಲ್ಲ ಅನ್ನೋದು ಬಹಳ ಮುಖ್ಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮವರು ಒಂದನೇ ದಿವಸ ಇನ್ನೂ ಅನುಷ್ಠಾನ ಕೊಡ್ತಿದ್ದಿಲ್ಲ. ಅವರು ತಮ್ಮ ಬಳಗ ಎಲ್ಲ ಕರ್ಕೊಂಡು ಬಂದಿದ್ರು. ಮಾಲಿ ಅಡುಗೆ ಹಾಕ್ರಿ ಅಜ್ಜಾರಿಗೆ ಅಂತಂದ್ರೆ ಜಗದ್ಗುರುಗಳವರು ನೀವು ನಾನು ಮಾಡಿ ಹಾಕಿದ್ರ ನಾನು ಮತ್ತೆ ಒಂದು ತಿಂಗಳಿಗೆ ನೋವು ನೋವಿನವರು ಅವ್ರಿಗೆ ಹಾಕಿ ಹೋಗ್ರಿ ಅಂತ ಹೇಳಿದ್ರು ಅಜ್ಜ. ಹೀಗಾಗಿ ಅಮ್ಮವರು ಮೊದಲು ಬಂದು ಹಣ್ಣು ಕೊಟ್ಟು ಮಾಲಿ ಹಾಕಿ ಆರೈಕೆಯನ್ನು ಮಾಡಿ ಹೇಳಿದರು. ಪೂಜ್ಯ ಎಚ್ಚರ ಸ್ವಾಮಿಗಳು, ನಮ್ಮ ಕಿತ್ಲಿ ಸ್ವಾಮಿಗಳು, ಅನೇಕ ಪರಮ ಪೂಜ್ಯರು, ನಮ್ಮ ನೋವಿಗೊಂದ ಗವಿಮಠದ ಸ್ವಾಮಿಗಳು, ಅವರೆಲ್ಲರ ಆರೈಕೆ ಈ ಎಲ್ಲ ಭಕ್ತರ ಮೇಲೆ ಸದಾಕಾಲ ಇರಲಿ ಅಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಎಸ್ ಎಸ್ ಹಾರ್ಲಾಪುರ ಸರ್ ಬಂದಾರ. ಅವರು ಪೂಜ್ಯ ಜಗದ್ಗುರುಗಳ ಸಂಪರ್ಕಕ್ಕೆ ಬಂದ ಮೇಲೇ ಬಹಳಷ್ಟು ಅನುಭವವನ್ನು ಕಲಿಯೋದ್ರ ಜೊತೆಗೆ ಎಲ್ಲ ಈ ನಾಡಿನ ಸುತ್ತಮುತ್ತ ಅವರು ಉಪನ್ಯಾಸ ಮಾಡಿರ್ತಕ್ಕಂಥವರು. ಅವರು ಮಾತು ಅಂದ್ರೆ ಪೂಜ್ಯರಿಗೆ ಬಹಳಷ್ಟು ಹಿತ. ಹಾಗೆ ಅಂತ ನಮ್ಮ ಹರ್ಲಾಪುರ ಸರ್ ಪೂಜ್ಯ ಜಗದ್ಗುರುಗಳ ಒಂದು ಗರಡಿಯಲ್ಲಿ ಬೆಳೆದಿರ್ತಕ್ಕಂಥವ್ರು ಅಂಥವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಾಗ ಅವರನ್ನು ಅಭಿನಂದಿಸುವ ಜೊತೆಗೆ ಮಾನ್ಯ ಸಿ ಪಾಟೀಲರು ಈಗ 5-6 ದಿವಸದ ಹಿಂದನೇ ಬಂದು ವ್ಯಕ್ತಿಯಾಗಿ ಗೌರವಾರ್ಪಣೆಯನ್ನು ಮಾಡಿ ಆಶೀರ್ವಾದವನ್ನು ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು. ಮಾನ್ಯ ಮಾಜಿ ಸಚಿವರಾಗಿರ್ತಕ್ಕಂಥ ಮಾನ್ಯ ಸನ್ಮಾನ್ಯ ಶ್ರೀ ಬಿ ಆರ್ ರಾಘವ್ ಅವರು ಸಹಿತ ಬಂದು ಭೇಟಿಯಾಗಿ ಗೌರವವನ್ನು ಸಲ್ಲಿಸಿ ಹೋಗಿರ್ತಕ್ಕಂಥದ್ದು. ಇವತ್ತು ನಮ್ಮ ಉಮೇಶ್ ಗೌಡರು, ವಿವೇಕ ಅವಗಲ್ ಅವರನ್ನು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದ್ದಾರೆ. ಅವರನ್ನು ಮುಖ್ಯವಾಗಿ ಅಜ್ಜವರು ಬಹಳ ಖುಷಿ ಪಟ್ಟದಂದ್ರೆ ನಮ್ಮ ಮಾದಾರ ಚೆನ್ನಯ್ಯ ಕೈಗಾರಿಕೆ ತರಬೇತಿ ಕೇಂದ್ರ ಗ್ರಾಮೀಣ ಮಟ್ಟದಲ್ಲಿ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರು, ನೀಲಕಂಠ ಗಣಾಚಾರ್ಯ ಅವರು, ಲಕ್ಷ್ಮಣಗೌಡರು ಅವರ ತೀರ್ಥದಲ್ಲಿ ನಮ್ಮ ಚಿಕ್ಕನಗೌಡರು, ಬಸವನಗೌಡರು ಅನೇಕ ಜನರ ಹಿರಿತನದಲ್ಲಿ ಮಾದಾರ ಚೆನ್ನಯ್ಯ ಐಟಿ ಪ್ರಾರಂಭ ಮಾಡಿದ್ದು. ಬಹುಶಃ ಇವತ್ತು ಬಹಳಷ್ಟು ಆ ಕಾಲೇಜಿನ ಕೀರ್ತಿ ವಾರ್ತೆ ಬಹಳಷ್ಟು ಬೆಳೆದಿದೆ. ಮೊನ್ನೆ ನೋವಿದ್ದಾಗ ನಮ್ಮ ಶಾಲೆ ಮಕ್ಕಳು ಒಬ್ಬರು ಇನ್ಸ್ಪೆಕ್ಷನಿಗೆ ಬಂದಿದ್ರು, ಸಾಹೇಬರು ಕರ್ಕೊಂಡು ಬಂದಿದ್ರು. ಅವ್ರು ಭಾಳ ಖುಷಿ ಪಟ್ಟರು. ಈ ಭಾಗದಲ್ಲಿ ನಿಮ್ಮ ಐಟಿ 100-100 ಭಾಳ ಎಲ್ಲದರಲ್ಲಿ ಭಾಳ ಚಲೋ ಐತೆ ಅಂತೇಳಿ ಶಬಾಷ್ಗಿರಿ ಕೊಟ್ಟರು ಅಂತಕ್ಕಂಥದ್ದು ಭಾಳ ಹೆಮ್ಮೆ ಸಂಗತಿ. ಅಂತ ಐಟಿ ನಮ್ಮ ಕೌಶಲ್ಯದಾರರು, ಐಟಿ ವಿದ್ಯಾರ್ಥಿಗಳು ನಮ್ಮ ಕುಪ್ಪಸ್ಥವರ ನೇತೃತ್ವದಲ್ಲಿ ಇನ್ನೊಂದು ಕಾರಂಜಿ ಮಾಡ್ಯಾರ. ಬಹುಶಃ ಅದನ್ನು ನೋಡಿದ್ರೆ ಏನು ನೆನಪಾಕೈತೆ ಅಂತಂದ್ರೆ ವಿಶ್ವೇಶ್ವರಯ್ಯ ಕೃಷ್ಣರಾಜ ಅಣೆಕಟ್ಟಿನಲ್ಲಿ ಏನು ಕೃಷ್ಣರಾಜ ಸಾಗರದಲ್ಲಿ ಕಾರಂಜಿ ಮಾಡ್ಯಾರ, ಅದಕ್ಕೇನು ಕಡಿಮೆ ಇಲ್ಲ. ಅಂತ ಒಂದು ಕಾರ್ಯವನ್ನು ಮಾಡಿಸಿರ್ತಕ್ಕಂಥ ನಮ್ಮ ಕುಪ್ಪಸ್ಥವರಿಗೆ, ಎಲ್ಲ ವಿದ್ಯಾರ್ಥಿಗಳಿಗೆ ಪೂಜ್ಯರ ಆಶೀರ್ವಾದ ಇರಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇದು ಆ ಮತಕ್ಕೆ ಈ ಮತ ಕೊಡೋದೈತಿ. ಇದರ ಬೈರಗಟ್ಟಿ ಮತ ಕೊಡ್ತೀನಿ ಅಂದ್ರೆ ಅವರು ಬೈರಗಟ್ಟಿ ಮತ ಕೊಡುವಲ್ಲಪ್ಪ ನಾ ಮತ ಕೊಡುವ ಅಂತ ಹೇಳ್ಯಾರಿಗೆ ಅವರು. ಬಹುಶಃ ಅದು ಬೇಗನೆ ಶ್ರೀಮತವನ್ನು ತಲುಪೈತಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಪ್ರಾಸ್ತಾವಿಕ ಮಾತುಗಳಲ್ಲಿ ನಮ್ಮ ಉಳ್ಳಾಗಡ್ಡೆಯವರು ಆಧ್ಯಾತ್ಮದ ನೆಲೆ, ನಮ್ಮ ನಡೆ ಆಧ್ಯಾತ್ಮದ ಕಡೆ ಅಂತಕ್ಕಂಥ ವಿಷಯವನ್ನು ಪ್ರಸ್ತಾಪ ಮಾಡಿದರು. ಬಹುಶಃ ಈ ಮಠಕ್ಕೆ ಯಾವಾಗ ಬಂದೆ ಭಾಳ 25-20 ವರ್ಷದಿಂದ ಬರಾಕತ್ತೀನಿ. ನೀವು ನೌಕರಿ ಮಾಡೋರಿಗೆ ಗೊತ್ತಾಕೈತೆ ಏನಂತಿರ್ತಾರೆ ಅಂದ್ರೆ, ಶಿರೋಳದಾಗ ನೌಕರಿ ರೀ, ಬೈರ್ನೆಟ್ಟ ಕೆಲಸರಿ ಇರ್ತಾರಲ್ಲ, ಹಂಗೆ ನಾನು ಮೊದಲು ಶಿರೋಳದಾಗಿದ್ದೆ, ಬೈರ್ನೆಟ್ಟಾಗಿದ್ದೆ, ಇವತ್ತು 2 ಕಡೆ ಇದೆ. ಈ ವರ್ಷ ಶ್ರಾವಣ ಮಾಸ ವಿದಾಯಕ್ಕಾಗಬೇಕು, ಭಕ್ತರಿಗೆಲ್ಲ ಶ್ರಾವಣ ಮಾಸದ ಒಂದು ಕಲ್ಪನೆ ಮುಟ್ಟಬೇಕು ಅನ್ನೋದಕ್ಕೆ ಓಣಿಗಳಲ್ಲಿ ಪಾದಯಾತ್ರೆ ಮಾಡೋದ್ರ ಮೂಲಕ ವಚನ ಸಾಹಿತ್ಯವನ್ನು
ಅನೇಕ ಮಹಾತ್ಮರ ಜೀವನ ದರ್ಶನವನ್ನು ಭಕ್ತರಿಗೆ ತಲುಪಿಸಬೇಕು ಅಂತಕ್ಕಂಥ ಮಹದಾಸೆಯನ್ನು ಪುರಪ್ರವೇಶ ಎಂದಾಯಿತು ಅವತ್ತು ಮಾಡಿರ್ತಕ್ಕಂಥ ಇಚ್ಛೆ ಅದನ್ನು ಇವತ್ತು ಅನೇಕರು ಬಹಳಷ್ಟು ಜನ ಅದನ್ನೆಲ್ಲ ಇವತ್ತು ಪೂರೈಸ್ತಕ್ಕಂಥ ಕಾಲ ಬಂದಿದೆ. ಪೂಜ್ಯರ ಲಿಂಗಾಸನದ ಉದ್ಘಾಟನೆ ಆಗಿದೆ. ಆ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇದಕ್ಕೆಲ್ಲ ಸಹಾಯ ಸಹಕಾರ ಮಾಡಿರ್ತಕ್ಕಂಥ ಎಲ್ಲರಿಗೆ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಮಾತನಾಡಲಿಕ್ಕಾಗಲ್ಲ. ಅದಕ್ಕಾಗಿ ಪೂಜ್ಯರ ಆಶೀರ್ವಚನ ತಾವೆಲ್ಲ ಕೇಳಬೇಕು. ವಿಶೇಷ ಅಂತಂದರೆ ಇವತ್ತು ನಮ್ಮ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರು ಮೊಟ್ಟ ಮೊದಲು ಬೀಳಿಗಿ ಕಲ್ಮಠದ ಪರಮ ಪೂಜ್ಯರವರು ನಮ್ಮ ಗಡಿಗೆ ಅಜ್ಜರು ಅವರ ಜೀವನ ಹೇಗೆ ಇವ್ರದ್ದು ಹಾಗೆ ಸಿದ್ಧಗಿ ಹಿರೇಮಠದ ಉತ್ತರಾಧಿಕಾರಿಯಾಗಿರ್ತಕ್ಕಂಥ ಸಿದ್ದರಾಮ ದೇವರು ಗದಗಿನ ತೋಟದಾರಿ ಮಠಕ್ಕೆ ಹೆಂಗೆ ಬಂದರು ಹಂಗೆ ಪೂಜ್ಯ ಗುರುಪಾದ ದೇವರು ಬೀಳಿಗೆ ಮಠದಿಂದ ಪೂಜ್ಯರ ಅನತಿ ಇರುತ್ತೆ. ಜಗದ್ಗುರು ಸಿದ್ಧಲಿಂಗ ಮಹಾಸ್ವಾಮಿಗಳ ಅನತಿ ಇರುತ್ತೆ. ಪೂಜ್ಯ ಶತಾಯುಷಿ ಡಾಕ್ಟರ್ ಶಿವಬಸವ ಮಹಾಸ್ವಾಮಿಗಳ ಅಪ್ಪಣೆ ಮೇರೆಗೆ ಹೆಂಗೆ ನಾಗನೂರು ಮಠಕ್ಕೆ ಬರೋದ್ರ ಜೊತೆಗೆ ಮತ್ತು ಇವತ್ತು ಗದಗಿನ ಜಗದ್ಗುರುಗಳು ಮಠಕ್ಕೆ ಜಗದ್ಗುರುಗಳಾಗಿದ್ದಾರೆ ಅನ್ನೋದರಲ್ಲಿ ಬಹಳ ನಮಗೆ ಸಂತೋಷ. ಹಾಗಾಗಿ ಪೂಜ್ಯರ ಕುರುವಾಶ್ರಮದ ಊರು ಬೀಳಿಗೆ. ಆ ಬೆಳಗಿಯ ಸದ್ಭಕ್ತಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಯಾರ ನಮ್ಮ ಶಿವಗಳ ಪುಣ್ಯ, ನಮ್ಮ ಮಠದ ಪುಣ್ಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಆ ಭಕ್ತರಿಗೆ ಪೂಜ್ಯರ ಆಶೀರ್ವಾದ ಸದಾಕಾಲ ಇರಲಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಎಲ್ಲರಿಗೆ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಯಡಿಯೂರಿಗೆ ಹೋಗೋದನ್ನು ನಮ್ಮ ಪ್ರಕಾಶ್ ಗೌಡರು ಸಂಬಂಧಪಟ್ಟಿರ್ತಕ್ಕಂಥವ್ರು ಬಹಳಷ್ಟು ಜನ ಹೇಳಿದ್ದಾರೆ. ನಂತರ ಅವರೆಲ್ಲ ಸಲಹೆ ಸೂಚನೆಗಳು ಕೊಡ್ತಾರೆ. ಆ ರೀತಿ ತಾವೆಲ್ಲ ಮುಂದುವರಿಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನೀವೆಲ್ಲ ಬಹಳಷ್ಟು ನನ್ನ ಮೇಲೆ ಭಾಳ ಸಣ್ಣ ನೀವು ದೊಡ್ಡವರು ಮೊದಲ ರೂಪದಲ್ಲಿ ನನ್ನನ್ನು ನೋಡಿ ನನ್ನ ಕಾಡಕ್ಕೆ ನೋಡು ನಿನ್ನ ಮನೆ ಒಳಗೆ ಬಂದ ಹೇಳಕತ್ತೀನಿ ಇಷ್ಟು ಮಂದಿನ ನೋಡಿದ್ದೀನಿ ಬರ್ರಿ ನಾವು ಬಂದದ್ದು ಎಲ್ಲ ಥರದ ಮಂದಿನ ಎಲ್ಲ ಥರದ ಮಂದಿನ ಬಂದು ಹೋದ್ರು ಅಂತಂದ್ರು. ಅಂದರೆ ಎಲ್ಲೇ ಇದ್ರೂ ಭಕ್ತರು ಸಮಾಜ ಅದೆಲ್ಲ ಕಟ್ಕೊಂಡಿರ್ತಕ್ಕಂಥವ್ರು ಪೂಜ್ಯ ಜಗದ್ಗುರುಗಳ ಒಂದು ಆಸೆ. ಬೆಳಗಿರೆ ಆರುತಿ ಗುರುವಿಗೆ ಶಿರವಾಗಿ ಮುತ್ತಿನಾದಾರುತಿ ಬೆಳಗಿರೆ ಮುತ್ತಿನಾದಾರುತಿ ಮುತ್ತೈದೆರೆಲ್ಲರೂ ಜಯವೆಂದು ಆರುತಿ ಬೆಳಗಿರೆ ಬೆಳಗಿರೆ ಆರುತಿ ಗುರುವಿಗೆ ಶಿರವಾಗಿ ಮುತ್ತಿನಾದಾರುತಿ ಬೆಳಗಿರೆ ಮುತ್ತಿನಾದಾರುತಿ ಮುತ್ತೈದೆರೆಲ್ಲರೂ ಜಯವೆಂದು ಆರುತಿ ಬೆಳಗಿರೆ ಕರದಲ್ಲಿ ಹೂಪತ್ರಿ ಹಣೆಯಲ್ಲಿ ವಿಭೂತಿ ಮನದಲ್ಲಿ ಕಾಣುವ ಗುರುಮೂರ್ತಿ ಕರದಲ್ಲಿ ಹೂಪತ್ರಿ ಹಣೆಯಲ್ಲಿ ವಿಭೂತಿ ಮನದಲ್ಲಿ ಕಾಣುವ ಗುರುಮೂರ್ತಿ ಇಹದಲ್ಲಿ ಬೆಳಗಿದ ಪಂಚಾಚಾರ್ಯರಿಗೆ ಜಯವೆಂದು ಆರುತಿ ಬೆಳಗಿರೆ ಇಹದಲ್ಲಿ ಬೆಳಗಿದ ಪಂಚಾಚಾರ್ಯರಿಗೆ ಜಯವೆಂದು ಆರುತಿ ಬೆಳಗಿರೆ ಬೆಳಗಿರೆ ಆರುತಿ ಗುರುವಿಗೆ ಚಿರವಾಗಿ ಮುತ್ತಿನಾದಾರುತಿ ಬೆಳಗಿರೆ ಮುತ್ತಿನಾದಾರುತಿ ಮುತ್ತೈದೆರೆಲ್ಲರೂ ಜಯವೆಂದು ಆರುತಿ ಬೆಳಗಿರೆ ಸತ್ಯವೆಂಬ ಜ್ಯೋತಿಲಿ ಭಕ್ತಿ ಎಂಬ ತೈಲದಿ ಸಚ್ಚಿತ್ತ ಆನಂದ ಯೋಗಿಗೆ ಸತ್ಯವೆಂಬ ಜ್ಯೋತಿಯಲ್ಲಿ ಭಕ್ತಿ ಎಂಬ ತೈಲದಿ ಸಚ್ಚಿತ್ತ ಆನಂದ ಯೋಗಿಗೆ ನಿತ್ಯವೂ ಆತ್ಮ ಜ್ಞಾನವ ನೀಡಿದ ಬಸವಗೊಂದಾರುತಿ ಬೆಳಗಿರೆ ನಿತ್ಯವೂ ಆತ್ಮ ಜ್ಞಾನವ ನೀಡಿದ ಬಸವಗೊಂದಾರುತಿ ಬೆಳಗಿರೆ ಬೆಳಗಿರೆ ಆರುತಿ ಗುರುವಿಗೆ ಶಿರವಾಗಿ ಮುತ್ತಿನಾದಾರುತಿ ಬೆಳಗಿರೆ ಮುತ್ತಿನಾದಾರುತಿ ಮುತ್ತೈದೆರೆಲ್ಲರೂ ಜಯವೆಂದು ಆರುತಿ ಬೆಳಗಿರೆ
ಗಂಗಮ್ಮ ಗೌರಮ್ಮ ಬಾರಮ್ಮ ಸೀತಮ್ಮ ಜ್ಞಾನದ ಜ್ಯೋತಿ ನೋಡಿರೆ. ಗಂಗಮ್ಮ ಗೌರಮ್ಮ ಬಾರಮ್ಮ ಸೀತಮ್ಮ ಜ್ಞಾನದ ಜ್ಯೋತಿ ನೋಡಿರೆ. ಜ್ಞಾನದ ಜ್ಯೋತಿ ಅಕ್ಕ ಮಹಾದೇವಿಗೆ ಚಿತ್ತದೊಂದಾರುತಿ ಬೆಳಗಿರೆ. ಜ್ಞಾನದ ಜ್ಯೋತಿ ಅಕ್ಕ ಮಹಾದೇವಿಗೆ ಚಿತ್ತದೊಂದಾರುತಿ ಬೆಳಗಿರೆ. ಬೆಳಗಿರೆ ಆರುತಿ ಗುರುವಿಗೆ ಚಿರವಾಗಿ ಮುತ್ತಿನ ದಾರುತಿ ಬೆಳಗಿರೆ. ಮುತ್ತಿನ ದಾರುತಿ ಮುತ್ತೈದೆಯರೆಲ್ಲರೂ ಜಯವೆಂದು ಆರುತಿ ಬೆಳಗಿರೆ. ಧರೆಯೊಳಗೆ ಗುರುವಾಗಿ ಭಕ್ತರ ನೆಲೆಯಾಗಿ, ಧರೆಯೊಳಗೆ ಗುರುವಾಗಿ ಭಕ್ತರ ನೆಲೆಯಾಗಿ ನಿರತವೂ ಆನಂದಮಯವಾಗಿ ಪಂಚಾಕ್ಷರಿ ಮಂತ್ರ ಸ್ವರೂಪ ತಾನಾದ ಆರೂಢ ಸ್ವಾಮಿಗೆ ಬೆಳಗಿರೆ. ಪಂಚಾಕ್ಷರಿ ಮಂತ್ರ ಸ್ವರೂಪ ತಾನಾದ ಆರೂಢ ಸ್ವಾಮಿಗೆ ಬೆಳಗಿರೆ. ಬೆಳಗಿರೆ ಆರುತಿ ಗುರುವಿಗೆ ಚಿರವಾಗಿ ಮುತ್ತಿನ ದಾರುತಿ ಬೆಳಗಿರೆ. ಮುತ್ತಿನ ದಾರುತಿ ಮುತ್ತೈದೆಯರೆಲ್ಲರೂ ಜಯವೆಂದು ಆರುತಿ ಬೆಳಗಿರೆ. ತ್ಯಾಗಿಗೆ ಯೋಗಿಗೆ ಶಿವಯೋಗಿ ಶಿವನಿಗೆ, ತ್ಯಾಗಿಗೆ ಯೋಗಿಗೆ ಶಿವಯೋಗಿ ಶಿವನಿಗೆ, ಬಿಳಗಿರಿಯ ಶ್ರೀ ಸಿದ್ದರಾಮನಿಗೆ ಬೇಡಿದ ವರವನ್ನು ಕೊಡುವಂತ ಶ್ರೀ ಗುರು ಶ್ರೀ ಸಿದ್ದೇಶ್ವರನಿಗೆ ಬೆಳಗಿರೆ. ಬೇಡಿದ ವರವನ್ನು ಕೊಡುವಂತ ಶ್ರೀ ಗುರು ಶ್ರೀ ಹುಚ್ಚೇಶ್ವರಗೆ ಬೆಳಗಿರೆ. ಬೆಳಗಿರೆ ಆರುತಿ ಗುರುವಿಗೆ ಶಿರವಾಗಿ ಮುತ್ತಿನ ದಾರುತಿ ಬೆಳಗಿರೆ. ಮುತ್ತಿನ ದಾರುತಿ ಮುತ್ತೈದೆಯರೆಲ್ಲರೂ ಜಯವೆಂದು ಆರುತಿ ಬೆಳಗಿರೆ. ಮುತ್ತಿನ ದಾರುತಿ ಮುತ್ತೈದೆಯರೆಲ್ಲರೂ ಜಯವೆಂದು ಆರುತಿ ಬೆಳಗಿರೆ. ಜಯವೆಂದು ಆರುತಿ ಬೆಳಗಿರೆ. ಜಯವೆಂದು ಆರುತಿ ಬೆಳಗಿರೆ. ಕೇಳಿ